ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಇದೇನಮ್ಮ ಇಷ್ಟೊಂದು ಎಣ್ಣೆ ಹಾಕಿ ಅಡಿಗೆ ಮಾಡ್ತಾ ಇದೀಯಾ? ಇಷ್ಟೊಂದು ಎಣ್ಣೆ ತಿಂದ್ರೆ ಆರೋಗ್ಯಕ್ಕೆ ಏನಾಗಬೇಕು? ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇಷ್ಟು ಎಣ್ಣೆ ನಮ್ಮ ಮನೇಲಿ 15 ದಿನಕ್ಕೆ ಬಂದಿರೋದು. ಹೌದೌದೌದು, ಬಿಟ್ರೆ ನನ್ನ ಯಜಮಾನ್ರು 1 ವರ್ಷ ಬರೋ ಹಾಗೆ ಮಾಡ್ತಾರೆ ಅಲ್ವೇನ್ರಿ? ಮಾವ, ಎಣ್ಣೆ ಜಾಸ್ತಿ ಹಾಕಿ ಅಡುಗೆ ಮಾಡಿದ್ರೆ ರುಚಿಯಾಗಿರುತ್ತೆ. ಅಷ್ಟಕ್ಕೂ ಇದು ನಿಮ್ ದುಡ್ಡಿಂದ ಅಲ್ಲ ಅಲ್ವಾ ತಂದಿರೋದು, ತಾತ ಮತ್ತೆ ಅಣ್ಣನ ಖರ್ಚಿಂದ ತಂದಿರೋದು. ನೀವು ಸುಮ್ಮನೆ ಇರಿ. ಅಯ್ಯೋ, ದುಡ್ಡು ಯಾರ್ದಾದ್ರೂ ದುಡ್ಡೇ. ಇನ್ನು ಮುಂದೆ ನಾವಿಲ್ಲಿದ್ದು ಊಟ ಮಾಡೋದಕ್ಕೂ ದುಡ್ಡು ಕೊಡಬೇಕಾಗುತ್ತೆ. ಈಗಿಂದಾನೆ ಖರ್ಚನ್ನು ಸ್ವಲ್ಪ ಹಿಡಿದು ಮಾಡಿದ್ರೆ ಒಳ್ಳೇದು. ನೀನೇನೆ ಇಷ್ಟೊಂದು ತರಕಾರಿ ಹೆಚ್ಚುತ್ತಾ ಇದೀಯಾ? ಜಗನ್ನಾಥ್ ಅವರೇ, ತರಕಾರಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನನ್ನ ಮಗಳು ಈ ಆರೋಗ್ಯದ ವಿಷಯದಲ್ಲಿ ಬಹಳ ಪರ್ಫೆಕ್ಟು. ಅದಕ್ಕೆ ಎಲ್ಲ ತರಕಾರಿ ತಂದಿಟ್ಬಿಡ್ತಾಳೆ, ಎಲ್ಲರಿಗೂ ತರಕಾರಿ ತಿನ್ನಿಸ್ತಾಳೆ. ನಾನು ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ. ನೀವು ನಿಮ್ಮ ಮನೆ ಬಿಟ್ಟು ಇಲ್ಲಿ ಬಂದಿದ್ದೀರಿ. ಅಲ್ಲಿ ಆ ಮನೆ ನೋಡ್ಕೊಳ್ಳೋದಿಕ್ಕೆ ಯಾರು ಇಲ್ಲ. ಅಲ್ಲಿ ಯಾರು ಇಲ್ಲದೆ ಇದ್ರೆ ಏನು ಸಮಸ್ಯೆ ಆಗೋದಿಲ್ವೇ? ಇಲ್ಲ, ಏನು ತೊಂದರೆ ಆಗಲ್ಲ. ನಮ್ಮ ತಂದೆ ನನ್ನ ಜೊತೆನೇ ಇರಬೇಕು ಅಂತ ನಾವೇ ಇಲ್ಲೇ ಇರಿಸ್ಕೊಂಡಿದ್ದೀವಿ. ತಾತನೂ ಅವ್ರಿಗೆ ಇಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಅವರು ಬಯಸದೆ ಬಂದ ಅತಿಥಿ ಅಲ್ಲ. ಪರವಾಗಿಲ್ವೇ? ನಿಮ್ ಮಗಳು ಮಾತು ದತ್ತಣ್ಣನ್ ಮಾತಾರ ಸಿಕ್ಕಾಪಟ್ಟೆ ಶಾರ್ಪ್. ಅವಳು ಹಾಗೆ, ನೀವು ಬೇಜಾರು ಮಾಡ್ಕೋಬೇಡಿ. ಸರಿ, ನಾನು ಇವತ್ತು ಹೊರಡ್ತೀನಮ್ಮ. ಅರೆ, ಅದು ಹೇಗಾಗತ್ತಪ್ಪ? ನೀನು ಬಂದಿನ್ನೂ 2 ಗಂಟೆ ಆಗಿದೆ ಅಷ್ಟೇ. ನಾನೇ ನಿನ್ನನ್ನು ನಾಳೆ ಕಳಿಸ್ಕೊಡ್ತೀನಿ. ಇವತ್ತಿಲ್ಲೇ ಇರು. ನೀನು ಹೋಗಿ ರೂಮಲ್ಲಿರು, ನಾನು ಜ್ಯೂಸ್ ತಂದ್ಕೊಡ್ತೀನಿ. ನಾನು ಬಂದು ಬರೀ 2 ಗಂಟೆ ಆಗಿದೆಯಾ? ಹಾಗಾದ್ರೆ ನಾಳೆನೇ ಹೋಗ್ತೀನಿ. ಅಲ್ಲ ಸಿರಿ, ಯಾಕೆ ಹಾಗೆ ಹೇಳ್ದೆ? ನಿಮ್ಮಪ್ಪ ಬಂದು ಆಗ್ಲೇ 3 ದಿನ ಆಯ್ತಲ್ವಾ? ನಮ್ಮಪ್ಪಂಗೆ ಮರ್ವಿನ ಕಾಯಿಲೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.